ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡ್ತಾ ಇರತಕ್ಕಂಥ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ನೀವು ನನಗೆ ತುಂಬಾ ಚೆನ್ನಾಗಿ ಅನುಭವ ಇರುವ ಪ್ರಕಾರ ನನಗನ್ನಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋಗೋಸ್ಕರ ಸಿಂಹರಾಶಿಯರು ನೀವು ಬಹಳ ವೆಯ್ಟ್ ಮಾಡಿದ್ರಿ, ಬಟ್ ಮಾಡಲ್ಲ ಅನ್ಸುತ್ತೆ ಈ ತಿಂಗಳು ಅಂತ ಬಿಟ್ಬಿಟ್ಟಿದ್ರಿ ಅನ್ಸುತ್ತೆ ನನಗೆ. ಈ ತಿಂಗಳು ಯಾಕೋ ಫೆಬ್ರವರಿ ತಿಂಗಳಿಂದ ಎಚ್ಚರಿಕೆ ವಿಡಿಯೋ ಕೊಡಲ್ಲ ಅನ್ಸುತ್ತೆ, ಲೇಟ್ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ನೀವು ಅನ್ಕೊಂಡಿರ್ತೀರಿ, ಬಟ್ ನಾನು ಕೊಡ್ಲೇಬೇಕು. ಯಾಕೆಂದ್ರೆ ಕಾಯ್ತಾ ಇರೋದಾರೆ ಬಹಳಷ್ಟು ಜನ. ನೀವು ಶುಭ ವಿಚಾರ ವಿಡಿಯೋ ಕೊಡ್ಲಿ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಎಚ್ಚರಿಕೆ ವಿಡಿಯೋ ಕೊಡಿ, ಏನೇನು ಸಮಸ್ಯೆ ಆಗುತ್ತೆ ನಮಗೆ ಗೊತ್ತಾಗಬೇಕು, ನೀವು ಹೇಳ್ದಂಗೆ ಆಗ್ಬಿಡುತ್ತೆ ಅಲ್ಲಿ ಅಂತ ಬಹಳ ಜನ ಹೇಳ್ತಾರೆ, ಆಯ್ತಲ್ವಾ? ಸೊ ಆದ್ರಿಂದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳಿಗೋಸ್ಕರ ಒಂದು 4 ಎಚ್ಚರಿಕೆಗಳನ್ನು ಕೊಡ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು ಹೇಳುವ ಈ 4 ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಏನೂ ಸಮಸ್ಯೆ ನಿಮ್ಗೆ ಆಗದೆ ಇರಲಿ, ಸುಖ ಸಂತೋಷ ನೆಮ್ಮದಿಯಿಂದ ನೀವಿರುವಂತಾಗ್ಲಿ. ಆದರೂ ಸಹ ಆ 4 ಎಚ್ಚರಿಕೆಗಳು ಏನು, ನಿಮಗೆ ಏನು ಸಮಸ್ಯೆ ಆಗಬಹುದು, ಏನು ಪರಿಹಾರ, ಇದನ್ನು ನೀವು ತಿಳ್ಕೊಳ್ಬೇಕಾದ್ರಿಂದ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ವಾ? ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ವಾ, ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಚಾರನ. ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರ ಸ್ವಭಾವ ಬಹಳ ಗಟ್ಟಿಯಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಕಣ್ಣು ಮುಂದೆ ಏನೇ ಅನ್ಯಾಯ ಆದ್ರೂ ನೀವು ಸಹಿಸುವಂತಹ ವ್ಯಕ್ತಿ ಅಲ್ಲ. ಆದರೆ ಈ ಫೆಬ್ರವರಿ ತಿಂಗಳಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಅಂದ್ರೆ, ನೀವು ಸಿಂಹರಾಶಿಯವರು ನಿಮ್ಮ ಕಣ್ಣು ಮುಂದೆನೇ ಅನ್ಯಾಯ ಆಗ್ತಾ ಇದ್ರು ಸಹ ಏನೂ ಮಾಡಲಾಗದ ಸ್ಥಿತಿ, ಸುಮ್ಮನೆ ಕೈ ಕಟ್ಕೊಂಡು ನೋಡ್ಕೊಂಡು ಆ ಅನ್ಯಾಯವನ್ನು ನೋಡ್ಕೊಂಡು ಅಥವಾ ನೋಡಲಾಗದೆ ಕಣ್ಣು ಮುಚ್ಕೊಂಡು, ಏನಪ್ಪ ನನ್ನ ಕೈ ಕಟ್ಟಾಕ್ಬಿಟ್ಟಲ್ಲ ದೇವ್ರೆ, ಇಷ್ಟ ಅನ್ಯಾಯ ಆದ್ರೂ ನಾನೇನೂ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನೋಡ್ಕೊಂಡು ಸುಮ್ಮನಾಗಬೇಕಾದಂತಹ ಪರಿಸ್ಥಿತಿ. ಸಹಾಯ ಮಾಡಕ್ಕಾಗಲ್ಲ, ವಿರೋಧ ಮಾಡಕ್ಕಾಗಲ್ಲ, ಅನ್ಯಾಯ ಆಗ್ತಾ ಇದೆ, ನಿಮಗೆ ಒಳಗಡೆಯಿಂದ ಹಿಂಸೆ ಆಗ್ತದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಆದ್ರೂ ಸಹ ಸುಮ್ಮನೆ ಇರಬೇಕಾದ ಪರಿಸ್ಥಿತಿ ಅಂತ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಕಟ್ಟೆ ಹೊಡೆದ ಕಡಲೋಪಾದಿಗಳಲ್ಲಿ ಒಳ್ಳೆ ಸಿಟ್ಟು ತಡ್ಕೊಳಕ್ಕಾಗದೆ ಏನಾದ್ರು ಎಡವಟ್ಟು ಮಾಡ್ಬಿಡ್ಬಹುದು, ಅದು ಮಾಡಬೇಡಿ ಅಂತ ಹೇಳ್ಕೊಳ್ತೀನಿ. ತಾಳ್ಮೆ ಎಲ್ಲದನ್ನು ಸರಿ ಮಾಡುತ್ತೆ, ತಾಳ್ಮೆಯಿಂದ ಇರಬೇಕು. ಸ್ವಲ್ಪ ನಿಮಗೆ ತಾಳ್ಮೆ ಜಾಸ್ತಿ ಆಗ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮವನ್ನ ದಯವಿಟ್ಟು ಪ್ರತಿ ದಿವಸ ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ತಾ ಇದ್ರೆ ಆ ಒಂದು ಪರಿಸ್ಥಿತಿಗಳೆಲ್ಲ ಸುಧಾರಿಸುತ್ತೆ ಅಂತ ನನ್ನ ಅನಿಸಿಕೆ. ಒಳ್ಳೇದಾಗ್ಲಿ. ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಪ್ತಮದಲ್ಲಿ ರವಿ ಶನಿಯ ಯುತಿ, ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ. ದಾಂಪತ್ಯ ಸಮಸ್ಯೆಗಳು ಬಹಳ ಕಂಡು ಬರ್ತಾ ಇದೆ ನನಗೆ. ಅಂದ್ರೆ ಗಂಡ ಹೆಂಡತಿ ವಿಚಾರಗಳಲ್ಲಿ ನುಂಗಲಾರದ ತುತ್ತು. ಅಂದ್ರೆ ಸಮಸ್ಯೆ ಏನಾಗಿದೆ, ನಮ್ಮ ಸಮಸ್ಯೆ ಏನಾಗಿದೆ ಹೇಳ್ರಿ ಅಂತ ಸಿಂಹರಾಶಿಯವರನ್ನು ಕೂರಿಸ್ಕೊಂಡು ಕೇಳಿದ್ರೆ, ಹೊರಗಡೆ ಇತರರಿಗೆ ಅಂದ್ರೆ ಮೂರನೇ ವ್ಯಕ್ತಿಗೆ ಹೇಳಲಿಕ್ಕೆ ಆಗದೇ ಇರತಕ್ಕಂತಹ ಕೆಲವಿಷ್ಟು ಸನ್ನಿವೇಶಗಳು, ಸಿಚುವೇಶನ್ಸ್ಗಳು ಸಿಂಹರಾಶಿಯ ಗಂಡ ಹೆಂಡತಿಯ ನಡುವೆ ನಡೆಯುವಂತ ಸಾಧ್ಯತೆ ಇದೆ. ಹೊರಗೆ ಹೇಳ್ಕೊಳಕ್ಕಾಗಲ್ಲ, ಒಳಗೆ ಇಟ್ಕೊಳಕ್ಕಾಗಲ್ಲ, ಒಂಥರ ವಿಷಕಂಠ ಅಂತಲ್ಲ, ಈಶ್ವರನ್ನ ವಿಷಕಂಠ ಅಂತ ಹೇಳ್ತಾರೆ. ಸಮುದ್ರ ಮಂಥನದಲ್ಲಿ ಅಮೃತದಂತೆ ವಿಷ ಬಂದಾಗ ಈಶ್ವರ ಆ ವಿಷವನ್ನ ಕುಡಿದು ಗಂಟಲಲ್ಲೇ ಹಾಲಾಹಲ ವಿಷವನ್ನ ಗಂಟಲಲ್ಲೇ ಇಟ್ಕೊಂತಾರಂತೆ, ನುಂಗೋದು ಇಲ್ಲ, ಹೊರಗಡೆನೂ ಹಾಕೋದಿಲ್ಲ, ಗಂಟಲಲ್ಲೇ ಹಾಲಾಹಲ ವಿಷ ಇರ್ತದೆ ಅಲ್ವಾ? ಸೊ ಆದ್ರಿಂದ ಅದೇ ತರಹದ ಪರಿಸ್ಥಿತಿ ಆಗ್ಬಿಡುತ್ತೆ ಸಿಂಹರಾಶಿಯ ದಾಂಪತ್ಯದ ವಿಚಾರ. ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಹೊರಗಡೆ ಇಟ್ಕೊಳಕ್ಕಾಗಲ್ಲ, ಬಿಸಿ ತುಪ್ಪ ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಟಲು ಸುಟ್ಟೋಯ್ತು ಅನ್ನೋ ತರನು ಪರಿಸ್ಥಿತಿ ಇರುತ್ತೆ. ಬಹಳ ಒದ್ದಾಡ್ತೀರ, ವಿಲಿ 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 ಒದ್ದಾಡ್ತೀರ, ಆ ಒತ್ತಡ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆದ್ರೂ ಹೊರಗಿನವ್ರು ಏನ್ ಮಾಡ್ತಾರೆ ಗೊತ್ತೇ, ಏನ್ರಿ ನಿಮ್ಮಷ್ಟು ಸುಖ ದಾಂಪತ್ಯ ಯಾರ್ದು ಇಲ್ಲ, ವೆರಿ ಗುಡ್, ಅದ್ಭುತ ಜೋಡಿ, ಹಂಗೆ ಹಿಂಗೆ ಅಷ್ಟುದ್ದ ಇಷ್ಟದಪ್ಪ ಅನ್ಕೊಂಡು ಏನೋ ಒಂದಿಷ್ಟು ಹೇಳ್ತಾ ಇರ್ತಾರೆ, ಆಯ್ತಾ? ಬಟ್ ನಿಮಗೆ ಮಾತ್ರ ನಿಮ್ಮ ದುಃಖ, ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತಿರ್ತದೆ, ಅದನ್ನು ವರ್ಣನಾತೀತ ಆಗಿರುತ್ತೆ, ಏನ್ ಮಾಡಕ್ಕಾಗತ್ತೆ. ಇಲ್ಲಿ ಪರಿಹಾರ ಏನು ಗೊತ್ತಾ? ಆದಿತ್ಯ ಹೃದಯ ಸ್ತೋತ್ರ, ಶನೇಶ್ವರನ ಅಷ್ಟೋತ್ರ, ಇದೆರಡನ್ನು ಪ್ರತಿ ದಿವಸ ಪಠನೆ ಮಾಡ್ಕೊಳ್ತಾ ಇರಿ, ತಾಳ್ಮೆಯಿಂದ ಇರಿ. ಮನೆ ಹತ್ರದೆಲ್ಲರೂ ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತಲ್ಲ, ಪ್ರತಿದಿನ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ, ಭಗವಂತ ನಂಗೆ ತಾಳ್ಮೆ ಇನ್ನೂ ಜಾಸ್ತಿ ಕೊಡು ಅಂತ ಕೇಳ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗ್ತದೆ. ಒಂದು ತುಪ್ಪದ ದೀಪ ಹಚ್ಚಿ ಬನ್ನಿ ನವಗ್ರಹ ದೇವಸ್ಥಾನದಲ್ಲಿ, ಒಳ್ಳೇದಾಗ್ತದೆ. ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂದು ಅಸಾಧ್ಯವಾದಂತಹ ಕೆಲಸವನ್ನ ಸಾಧ್ಯ ಮಾಡುವ ಪ್ರಯತ್ನಗಳು ನಡೆಯುತ್ತೆ. ಅಸಾಧ್ಯವಾದ ಕೆಲಸ ಏನಂದ್ರೆ ಸಿಂಹರಾಶಿಯನ್ನ ಹೆದರಿಸೋದು. ಸಿಂಹರನ್ನು ಹೆದರ್ಸಕ್ಕಾಗತ್ತಾ? ನಿಮ್ಮನ್ನು ಹೆದರ್ಸಕ್ಕಾಗತ್ತಾ? ಬಟ್ ನಿಮ್ಮನ್ನು ಹೆದರಿಸುವಂತಹ ಒಂದು ಪ್ರಯತ್ನಗಳು ನಡೆಯುತ್ತೆ. ನೀವು ಹೆದರ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟದ್ದು, ಅಥವಾ ಹೆದರಿದಂತೆ ನಾಟಕ ಮಾಡ್ತೀರಾ ಕೂಡ ಗೊತ್ತಿಲ್ಲ ನನಗೆ. ಬಟ್ ನಿಮ್ಮನ್ನು ಹೆದರಿಸುವ, ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ತಂತ್ರಗಳು, ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನಿಮಗೆ ಇಷ್ಟ ಇಲ್ಲದ ಕೆಲಸ ನಿಮ್ಮ ಕೈಲಿ ಮಾಡಿಸೋದು.
ಈ ಕೆಲಸ ಮಾಡು, ಇಲ್ಲ ಅಂದ್ರೂ ನೋಡು ಆಮೇಲೆ ನಾನಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ನಿನ್ಗೂ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡ್ತೀನಿ ಎದುರಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ಸಿಂಹ ರಾಶಿಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಸಿಂಹ ರಾಶಿಯವ್ರನ್ನ ಹೆದರಿಸಿ ಬೆದರಿಸಿ ಕೆಲಸ ಮಾಡ್ಕೊಂಬಿಡೋದು. ಬ್ಲ್ಯಾಕ್ ಮೇಲ್ ಮಾಡಿಸಿ ಕೆಲಸ ಮಾಡಿಸೋದೇ ಕಷ್ಟ ಸಿಂಹರಾಶಿಯವ್ರನ್ನ. ಇನ್ನು ಎದುರಿಸಿ ಬೆದರಿಸಿ ಎಲ್ಲ ಕೆಲಸ ಮಾಡಕ್ ಅಸಾಧ್ಯ. ಅದು ಎರಡೂ ಪ್ರಯತ್ನಗಳು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ ನಿಮ್ಮ ಮೇಲಿನ, ಆಯ್ತಲ್ವಾ? ಅದನ್ನ ಹೆಂಗೆ ಎದುರಿಸ್ತೀರಿ ಅನ್ನುವಂಥದ್ದು ಯೋಚನೆ ಮಾಡಿಕೊಂಡು ಸಿದ್ಧರಾಗಿರಿ. ನಾನು ಯಾವುದಕ್ಕೂ ಜಗ್ಗಲ್ಲ ಅನ್ನೋ ಥರ. ಬಟ್ ನೋಡೋಣ, ಒಳ್ಳೇದಾಗ್ಲಿ, ಏನೂ ಕೆಟ್ಟದಾಗದೇ ಇರಲಿ. ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಸಾಧ್ಯವಾದ್ರೆ ಹೋಗಿ ಬನ್ನಿ. ಹೋಗ್ಬರಕ್ಕಾಗಿಲ್ಲ ಅಂದ್ರೆ ಮನೆ ದೇವರ ಹೆಸರಲ್ಲಿ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮಣ್ಣಿನ ಹಣತೆಯಲ್ಲಿ, ಮನೆ ದೇವರ ಅನುಗ್ರಹದಿಂದ ಈ ತರದ ಯಾವ ನೆಗೆಟಿವಿಟಿ ನಿಮ್ಮ ಹತ್ರ ಬರದೇ ಇರಲಿ. ಒಳ್ಳೇದಾಗ್ಲಿ. 4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಜಗಳ ಮಾಡಿ, ಮೋಸ್ಟ್ ಪ್ರಾಬಲಿ ಹೊಡೆದಾಡಿ ಅನ್ನುವ ಶಬ್ದವನ್ನು ಬಳಸಲಿಕ್ಕಿಲ್ಲ, ನನಗೆ ಅನುಮಾನ ಆಗ್ತಾ ಇದೆ, ಅಂದ್ರೆ ಹೇಳಬೇಡವಾ ಅಂತ. ಬಟ್ ತುಂಬಾ ಜಗಳ ಮಾಡಿ ನಿಮ್ಮ ಪಾಲಿನ ಒಂದು ಲಾಭವನ್ನು ತೆಗೆದುಕೊಳ್ಬೇಕಾಗ್ತದಿಲ್ಲ, ಅಂದ್ರೆ ಲಾಭ ಸಿಗಲ್ಲ. ಅಂದ್ರೆ ಯಾವುದೋ ಒಂದು ವ್ಯವಹಾರ ಹೋಗಿ ಜಗಳ ಮಾಡಿ ಕೊಡ್ತೀರ, ಇಲ್ಲ ಅಂದ್ರೆ ಏನಿಲ್ಲ, ಆಮೇಲೆ ಹಾಟ್ ಪೂಟ್ ಅನ್ನೋ ತರ ಒಂದು ರೌದ್ರಾವತಾರವನ್ನು ಎತ್ತಿ ನಿಮ್ಮ ಪಾಲಿನ ಲಾಭವನ್ನು ನೀವು ತಗೊಂಡ್ಬರ್ಬೇಕಾಗುತ್ತೆ. ಅಲ್ಲದ್ರೆ ಲಾಭ ಸಿಗಲ್ಲ ನಿಮಗೆ. ನಿಮ್ಮ ಪಾಲಿನ ಪ್ರಾಫಿಟ್ ಕೊಡ್ತೀನಿ ಇಲ್ಲ ಅದು ಇದು ಕತೆಗಳು ಹೇಳ್ತಾರೆ ಬಿಟ್ರೆ ನಿಮಗೆ ದುಡ್ಡು ಕೊಡಲ್ಲ. ನೀವು ದುಡ್ಡಾಗಿರ್ಬೋದು, ದುಡ್ಡಿನ ಸ್ವರೂಪ ಅಥವಾ ಯಾವುದೋ ವಸ್ತುನೋ ಯಾವುದೋ ಒಂದು ಅವಕಾಶವೋ ಲಾಭ, ಯಾವುದೋ ವ್ಯವಹಾರದ ನಿಮ್ಮ ಪಾಲಿನ ಲಾಭ, ನೀವು ಆ ಕೆಲಸ ಮಾಡಿದ್ರೆ ಅದಕ್ಕೆ ದುಡ್ಡು ಬರಬೇಕಾ? ಪ್ರತಿಫಲ, ಲಾಭ, ದುಡ್ಡು, ಅಥವಾ ಅದ್ರ ಬದಲಾಗಿ ಬೇರೆ ಏನೋ ಅಧಿಕಾರವೋ ಮತ್ತೊಂದೋ ಇನ್ನೊಂದೋ ವಸ್ತುವೋ ಏನೋ ಕೊಡ್ತೀರ ಅಂದ್ರೆ ಅದು ಸುಲಭವಾಗಿ ನಿಮ್ಗೆ ಕೈ ಸಿಗಲ್ಲ. ಒಂದು ಘರ್ಷಣೆ ಆಗುತ್ತೆ, ಒಂದು ಜಗಳ ಆಗುತ್ತೆ, ದೊಡ್ಡದಾಗಿ ಸಮಸ್ಯೆ ಆಗುತ್ತೆ. ಆಮೇಲೆ ಆಯ್ತು ತಗಳ ಹೋಗತ್ಲಾಗ ಹಾಳಾಗೋಗು ಅಂತ ಬೈದು ಕೊಡ್ತಾರೆ. ನಾನು ಹಾಳಾಗ್ತೀನೋ ಬಿಡ್ತೀನೋ ದೇವ್ರಿಗೆ ಬಿಟ್ಟು ವಿಚಾರ, ಫಸ್ಟ್ ಕೊಡೋದು ಕೊಡಿ ಅಂತ ತಗೋಬೇಕಾದ ಗೊತ್ತಾಯ್ತಲ್ವಾ? ಸೊ ಆದ್ರಿಂದ ಇಂಥದ್ದೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ. ನಾನು ಜಗಳ ಮಾಡಿ ಕಿತ್ಕೊಳ್ಳುವಂಥದ್ದು ತಪ್ಪು ಅಂತ ಹೇಳಲ್ಲ, ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ. ಬಹಳಷ್ಟು ಕಡೆ ನಾನು ಜಗಳ ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ಹಿಂಗೆ ಲೆಕ್ಕಕ್ಕೆ ಇಡಲ್ಲ, ಅದು ನನಗೂ ಗೊತ್ತಿದೆ. ಆದ್ರೆ ಒಂದು ಹೇಳ್ತೇನೆ, ಕಚಾಕ್ ಹೋಗ್ಬೇಡಿ, ಗರ್ಜನೆ ಮಾತ್ರ ಇರಲಿ. ಸಿಂಹ ಅಟ್ಯಾಕ್ ಮಾಡಿದ್ರೆ ಕಷ್ಟ, ಗರ್ಜಿಸಿದ್ರೆ ಬೆದರಿಸಿದ್ರೆ ಮಾತ್ರ ಸರಿ ಇರ್ತದೆ ಸಾಕು ಅಂತ, ಗೊತ್ತಲ್ವಾ? ಸೊ ಆದ್ರಿಂದ ಇದೆಲ್ಲ ಒಂದು ಸೂಕ್ಷ್ಮತೆಗಳನ್ನು ಅರಿತು ಜೀವನದಲ್ಲಿ ಯಶಸ್ಸನ್ನ ಕಾಣಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಿಮಗೆ. ಬಟ್ ಒಂದು ವಿಶೇಷ ವಿಚಾರವನ್ನು ಈಗ ತಿಳಿಸ್ಬೇಕು ನಿಮಗೆ. ಏನಪ್ಪಾ ಅದು ಅಂತಂದ್ರೆ, ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂತಹದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟು ಸಾಲ ಇರಬಹುದು, ತಗೊಂಡ್ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂತದ್ದೇ ಗೋಲ್ಡ್ ಲೋನ್, ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ಇರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಗೊತ್ತಲ್ವಾ? ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡ್ ಅನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಾ ಇರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನ್ ಹೇಳ್ತಾ ಇದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತೇನೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನು, ಮೇ ಅರ್ಧ ಭಾಗ ತನಕ ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಎಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡು ಹೋಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸ್ ಅಲ್ಲಿ ಇರಬಹುದು, ಅಂದ್ರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರ್ ಅಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನು ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಲಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಆ ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.